ಒಂದು ಇಸ್ತ್ರಿ ಪೆಟ್ಟಿಗೆ ತೊಗೊಂಡ್ಬಂದ್ರೆ ಗ್ಯಾರಂಟಿ ಕೊಡ್ತಾರೆ. ಮತ್ತೊಂದು ಯಾವುದಾದ್ರೂ ವಸ್ತು ತೊಗೊಂಡು ಬಂದರೆ ಎಲ್ಲದಕ್ಕೆ ಗ್ಯಾರಂಟಿನೇ ಐತಿ, ವ್ಯಾರಂಟಿನೇ ಐತಿ. ಎಷ್ಟು ಚಲೋ ಶರೀರ ತೊಗೊಂಡು ಬಂದೀವಲ್ಲ, ಇದಕ್ಕೇನು ಗ್ಯಾರಂಟಿ ಐತಿ? ಯಾರಿಗಾರ ಗೊತ್ತೈತಿ? ಯಾವ್ದಾರು ಗ್ಯಾರಂಟಿ ಕೊಟ್ಟರೆ ಇದಕ್ಕೆ? ಯಾವ್ದಾರು ವ್ಯಾರಂಟಿ ಹೇಳ್ಯಾರ? ಇಷ್ಟು ದಿವಸ ಏನಾಗೋದಿಲ್ಲ ಹೋಗಿ ಇದಕ್ಕೆ ಅಂತ ತಿಳ್ಕೊಂಡ್ಯಾರ ಮಾಡ್ಯಾರ? ಇಲ್ಲ, ವ್ಯಾರಂಟಿನೂ ಇಲ್ಲ, ಗ್ಯಾರಂಟಿನೂ ಇಲ್ಲ. ಆದ್ರೆ ನಮ್ಮ ಮಂದಿ ಟಿವಿಗೆ ಎಷ್ಟು ಅಡಾಪ್ಟ್ ಆಗೈತೆ ಅಂದ್ರೆ ನಿಮ್ಗೆ ಗೊತ್ತಿರಲಿ. ಆ ಪುಟ್ಟಗೌರಿ ಮದುವೆ ಆದಂಥ ಟೈಮ್ದೊಳಗೆ ಆಕಿಂದು ಟಿವಿ ಒಳಗೆ ಮದುವೆ ಇದ್ದು ಸಮಾರಂಭದ ದಿವಸ ಮನೆ ಮಂದಿಗೆಲ್ಲ ಊಟ ಹಾಕ್ಕೊಂಡು ಟಿವಿಗೆ ಮಾಲೆ ಹಾಕಿ ಟಿವಿಗೆ ಅಕ್ಕಿ ಕಾಳು ಹಾಕಿದ ಮಂದಿ ನಮ್ಮ ಊರಾಗ ಕಲ್ಪನೆ ಇಲ್ಲ. ಹೊಂಟ್ರೆ ಮುಂಜಾನೆಯಿಂದ ಸಂಜೆ ಮಟ್ಟ ಬರೋ ಧಾರಾವಾಹಿನ ನೋಡೋದು. ಧಾರಾವಾಹಿ ಒಳಗೆ ಏನು ತೋರಿಸೋರು ಅದಾರ? ಧಾರಾವಾಹಿ ಒಳಗೆ ಏನು ತೋರಿಸೋರು ಅದಾರ? ಬರೀ ಅತ್ತಿ ಹೆಂಗೆ ಕಂಟ್ರೋಲ್ನಾಗ ಇಟ್ಕೋಬೇಕಂತ ತಿಳ್ಕೊಂಡು ಒಂದು ಚಾನಲ್ ತೋರಿಸ್ತಾವ, ಸೊಸಿ ಹೆಂಗೆ ಕಂಟ್ರೋಲ್ನಾಗ ಇಟ್ಕೋಬೇಕಂತ ಇನ್ನೊಂದು ಧಾರಾವಾಹಿ ತೋರಿಸ್ತಾವ. ಬರೀ ಇವ್ರನ್ನ ಕಂಟ್ರೋಲ್ನಾಗ ಇಟ್ಕೋಬೇಕು, ಅವ್ರನ್ನ ಕಂಟ್ರೋಲ್ನಾಗ ಇಟ್ಕೋಬೇಕು, ಒಬ್ಬರಿಗೆ ಇಬ್ರು ಹೆಂಡ್ರು ಹಂಗಾತು ಹಿಂಗಾತು, ಬರೀ ಬಡದಾಟ ಇವಾದವು ಡಾವ್ರೆ. ಒಂದರ ಧಾರಾವಾಹಿದಾಗ ಅಗದಿ ಚಂದ ಇತ್ಕೊಂಡು ಭಾರಿ ಚಂದ ಮಂದಿ ಎಲ್ಲ ಕುತ್ಕೊಂಡು ನೋಡುವಂಥ ಧಾರಾವಾಹಿ ಕೇಳಬೇಡ್ರಿ. ಮನಿ ಒಂದು ಎಷ್ಟು ಬಾಗಿಲ್ರಿ? ಮನಿ ಒಂದು 3 ಬಾಗಿಲು ಐತೇನ್ರಿ ಇನ್ನೊಂದು. ಈಗ ಭಾಳ ವಿಶೇಷವಾಗಿ ಬಸವ ಪುರಾಣ ಪ್ರವಚನದಲ್ಲಿ ನಾವೆಲ್ಲ ಸೇರಿದ್ದೇವೆ. ಭಕ್ತಿ ಭಂಡಾರಿಯಾಗಿರುವಂಥ ಬಸವಣ್ಣನವರು ಅನೇಕ ವಚನ ಸಾಹಿತ್ಯವನ್ನು ರಚನೆ ಮಾಡಿದ್ದಾರೆ. ಅನೇಕ ವಚನ ಸಾಹಿತ್ಯವನ್ನು ಅವರು ಬರೆದಿಟ್ಟರು ಸಹಿತ ಸಿಕ್ಕಿದ್ದು ನಮಗೆ ಕೇವಲ 22,000 ಚಿಲ್ಲರ ಅಷ್ಟೇ ವಚನ ನಮ್ಮ ಕೈ ಸಿಕ್ಕಾವು. ಉಳ್ಕಿದ್ವೆಲ್ಲ ಒಂದಿಷ್ಟು ಸುಟ್ಟು ಹೋಗ್ಯಾವ, ಇನ್ನು ಕೆಲವೊಂದಿಷ್ಟು ಹಾಳು ಮಾಡಿದರು, ಇನ್ನು ಕೆಲವೊಂದಿಷ್ಟು ಎಲ್ಲೋ ಯಾರ್ದೋ ಮನ್ಯಾಗ ಅಲ್ಲೇ ಕೊಳತು ಹೋಗಿಬಿಟ್ಟು. 68,000 ವಚನಗಳ ಹಾಡಿ ಹಾಡಿ ಸೋತಿ ತನ್ನ ಮನ ನೋಡಯ್ಯ. 68,000 ವಚನಗಳ ಹಾಡಿ ಹಾಡಿ ಸೋತಿ ತನ್ನ ಮನ ನೋಡಯ್ಯ. ಹಾಡುವುದೊಂದೇ ವಚನ, ನೋಡುವುದೊಂದೇ ವಚನ, ವಿಷಯ ಬಿಟ್ಟು ನಿರ್ವಿಷಯನಾಗುವುದೊಂದೇ ವಚನ ಕಪಿಲ ಸಿದ್ಧ ಮಲ್ಲಿಕಾರ್ಜುನನಲ್ಲಿ. ಸ್ವನಲಾಪುರದ ಸಿದ್ದರಾಮ ಶಿವಯೋಗಿಗಳು ಒಬ್ಬರ ಒಂದು ವಚನದಾಗ ಹೇಳ್ತಾರ, 68,000 ವಚನಗಳ ಹಾಡಿ ಹಾಡಿ. ನೋಡ್ರಿ, ನಮಗೊಂದು ವಚನ ಹಾಡಕತ್ತೇನ್ರಿ ಅವರು? 68,000 ವಚನಗಳನ್ನು ಹಾಡಿ ಹಾಡಿ ಮನಸ್ಸು ಗೆಲ್ಲಬೇಕಾಗಿತ್ತು. ಮನಸ್ಸು ಸೋತೈತಿ ಅಂತ ಹೇಳ್ತಾರ ಅವ್ರು. ಹಾಡಿದ ಮೇಲೆ ಗೆಲ್ಲಬೇಕಾಗಿತ್ತಲ್ಲ, ಅದು ಗೆಲ್ಲಬೇಕಾಗಿತ್ತು, ಸೋತೈತಿ, ಇನ್ನೂ ಹಾಡ್ಬೇಕು ಅನ್ಸಾಕತ್ತದ. 68,000 ವಚನಗಳ ಹಾಡಿ ಹಾಡಿ ಸೋತಿ ತನ್ನ ಮನ ನೋಡಯ್ಯ. ಹಾಡುವುದೊಂದೇ ವಚನ, ನೋಡುವುದೊಂದೇ ವಚನ. 68,000 ವಚನದೊಳಗೆ ಒಂದು ವಚನವನ್ನು ನೋಡಿ ಒಂದು ವಚನದಂಗೆ ತಿಳ್ಕೊಂಡು ಆ ವಚನದಂಗೆ ಬದುಕಿ ಬಿಟ್ಟರೆ ಎಷ್ಟು ಆನಂದ ಇರ್ತೈತಿ ಅನ್ನುವಂಥದ್ದನ್ನು ಅವ್ರು ಹೇಳ್ತಾರೆ. ಅನೇಕ ವಚನ ಸಾಹಿತ್ಯದೊಳಗೆ ಬದುಕಿನ ತತ್ವವನ್ನು ಹೇಳಿದ್ರು ಅವರು. ಮನುಷ್ಯಾಗ ಬದುಕಕ್ಕೆ ಏನಾರು ಬೇಕಲ್ಲ, ಒಂದು ರೂಲ್ಸ್ ಬೇಕಲ್ಲ. ಭಾಳ ಮಂದಿ ರೀಲ್ಸ್ ನೋಡೋದ ಜೀವನ ಅಂತ ತಿಳ್ಕೊಂಡಾರ. ಬರೀ ರೀಲ್ಸ್ ನೋಡೋದು ಜೀವನ ಅಲ್ಲ, ಬದುಕಿಗೆ ಒಂದು ರೂಲ್ಸ್ ಹಾಕೊಂಡು ಬದುಕೋದು ಜೀವನ. ಒಂದು ಒಳ್ಳೆ ಉದ್ದೇಶವನ್ನು ಕಟ್ಟಿಕೊಂಡು ಬದುಕಬೇಕಾಗಿರುವಂಥದ್ದು ನಿಜವಾದ ಜೀವನ. ವಚನ ಸಾಹಿತ್ಯದ ಮುಖಾಂತರವಾಗಿ ಬದುಕಿನ ದಾರಿ ತೋರಿಸ್ಕೊಡ್ತಾರ ಅವ್ರು. ದೋರ್ಸಾಕೊಬ್ರು ಬೇಕಲ್ಲ, ಹಿಂಗೆ ಹೋಗ್ರಿಪ್ಪ ಅಂತ ತಿಳ್ಕೊಂಡು ಹೇಳಕ್ ಬೇಕಲ್ಲ. ಮಾರ್ಗದರ್ಶನ ಮಾಡೋದಕ್ಕೊಬ್ರು ಬೇಕಲ್ಲ ಯಾರಾದ್ರೂ ಜೀವನದಾಗ. ಸಂಕದವ್ರಿಗೆ ಹೊರಗೆ ನಿಂತ್ಕೊಂಡು, ಬಿಜಾಪುರ ಕಡೆ ನಿಂತ್ಕೊಂಡು ಸಂಖ್ಯೆ ಆ ಕಡೆ ಐತಂದ್ರೆ ತೋರ್ಸಕ್ಕೊಬ್ರು ಬೇಕಲ್ಲ. ಹಂಗ ಪ್ರತಿಯೊಬ್ಬ ಮನುಷ್ಯನಿಗಿನೂ ಸಹಿತ ಒಂದು ಒಳ್ಳೆಯ ದಾರಿಗೆ ತೋರಿಸೋದಕ್ಕೆ ಈ ವಚನ ಸಾಹಿತ್ಯ ಬಹಳಷ್ಟು ಅನುಕೂಲ ಮಾಡತಾವ. ಒಂದು ಸಾಲ ಏನಾದ್ರೂ ಅವ್ರು ಹೇಳ್ಬೇಕಾಗಿತ್ತು, ವಿಷಯ ತಿಳಿಸ್ಬೇಕಾಗಿತ್ತು ಅಂದ್ರೆ ಅದಕ್ಕೆ 3 ಉದಾಹರಣೆ ಕೊಡ್ತಾರ ಅವ್ರು. 3 ಉದಾಹರಣೆ ಕೊಟ್ಟ ಮೇಲೆ ಲಾಸ್ಟ್ನೇಕ್ ಏನೈತೆ ಅನ್ನುವಂಥದ್ದನ್ನು ತಿಳಿಸ್ತಾರ. ನಮ್ಮ ಮಂದಿಗೆ ಅದ್ರ ಬಗ್ಗೆ ಕಲ್ಪನೆ ಇಲ್ಲ. ಹೊಂಟ್ರೆ ಮುಂಜಾನೆಯಿಂದ ಸಂಜೆ ಮಟ್ಟ ಬರೀ ಧಾರಾವಾಹಿನ ನೋಡೋದು. ಧಾರಾವಾಹಿ ಒಳಗೆ ಏನು ತೋರಿಸೋರು ಅದಾರ? ಧಾರಾವಾಹಿ ಒಳಗೆ ಏನು ತೋರಿಸೋರು ಅದಾರ? ಬರೀ ಅತ್ತಿ ಹೆಂಗೆ ಕಂಟ್ರೋಲ್ನಾಗ ಇಟ್ಕೋಬೇಕಂತ ತಿಳ್ಕೊಂಡು ಒಂದು ಚಾನಲ್ ತೋರಿಸ್ತಾವ, ಸೊಸಿ ಹೆಂಗೆ ಕಂಟ್ರೋಲ್ನಾಗ ಇಟ್ಕೋಬೇಕಂತ ಇನ್ನೊಂದು ಧಾರಾವಾಹಿ ತೋರಿಸ್ತಾವ. ಬರೀ ಇವ್ರನ್ನ ಕಂಟ್ರೋಲ್ನಾಗ ಇಟ್ಕೋಬೇಕು, ಅವ್ರನ್ನ ಕಂಟ್ರೋಲ್ನಾಗ ಇಟ್ಕೋಬೇಕು, ಒಬ್ಬರಿಗೆ ಇಬ್ರು ಹೆಂಡ್ರು ಹಂಗಾತು ಹಿಂಗಾತು, ಬರೀ ಬಡದಾಟ ಇವಾದವು ಡಾವ್ರೆ. ಒಂದರ ಧಾರಾವಾಹಿದಾಗ ಅಗದಿ ಚಂದ ಇತ್ಕೊಂಡು ಭಾರಿ ಚಂದ ಮಂದಿ ಎಲ್ಲ ಕುತ್ಕೊಂಡು ನೋಡುವಂಥ ಧಾರಾವಾಹಿ ಕೇಳಬೇಡ್ರಿ. ಮನಿ ಒಂದು ಎಷ್ಟು ಬಾಗಿಲ್ರಿ? ಮನಿ ಒಂದು 3 ಬಾಗಿಲು ಐತೇನ್ರಿ ಇನ್ನೊಂದು. ಈಗ ಇವ ಸ್ವಲ್ಪ ದಿವಸದಿಂದ ಯಾವುದೋ ಒಂದು ಗೌರಿ ಮದುವೆ ಇತ್ತು. ಯಾವ ಮದುವೆ ರೀ ಅದು? ಯಾವ ಮದುವೆ ಅವ? ಮಂಗಳಗೌರಿ. ಅದಕ್ಕಿಂತ ಮುಂಚೆಗೆ ಒಂದಿತ್ತಂತಲ್ಲ, ಯಾವ್ದದು? ಪುಟ್ಟಗೌರಿ ಮದುವೆ. ಮತ್ತು ಪುಟ್ಟಗೌರಿ ಮದುವೆ ಮಾಡಕ್ಕೆ ಹೋದ್ರೆ ಮತ್ತೆ ನಿನ್ನ ಮದುವೆ ಮಾಡೋದು ಯಾವಾಗ? ಬರೇ ನೀವು ನಮ್ಮ ಮಂದಿ ಟಿವಿಗೆ ಎಷ್ಟು ಅಡಾಪ್ಟ್ ಆಗೈತೆ ಅಂದ್ರೆ ನಿಮ್ಗೆ ಗೊತ್ತಿರಲಿ. ಆ ಪುಟ್ಟಗೌರಿ ಮದುವೆ ಆದಂಥ ಟೈಮ್ದೊಳಗೆ ಆಕಿಂದು ಟಿವಿ ಒಳಗೆ ಮದುವೆ ಇದ್ದು ಸಮಾರಂಭದ ದಿವಸ ಮನೆ ಮಂದಿಗೆಲ್ಲ ಊಟ ಹಾಕ್ಕೊಂಡು ಟಿವಿಗೆ ಮಾಲೆ ಹಾಕಿ ಟಿವಿಗೆ ಅಕ್ಕಿ ಕಾಳು ಹಾಕಿದ ಮಂದಿ ನಮ್ಮ ಊರಾಗ.
ಟಿವಿಗಿನ ಅಂದ್ರೆ ಅಕ್ಕಿನ ಮದುವೆ ಅಲ್ಲಿ ನಡೆದೈತಿ, ಇವ್ರು ಊರ್ ಮಂದಿ ಕರೆದಾರ ಇವ್ರು ಬರ್ರಿ ಇವತ್ತು ಪುಟಗೋರಿ ಮದುವೆ ಐತೆ ಅಂತ. ಮನೆ ಮಕ್ಕಳ ಬಗ್ಗೆ ಚಿಂತನೆನೇ ಇಲ್ಲ. ನಾನು ಧಾರಾವಾಹಿ ನೋಡ್ರಿ ಅಂತ ನೋಡ್ಬೇಡ್ರಿ ಅಂತ ಹೇಳಕತ್ತಿಲ್ಲ ನಿಮ್ಗೆ, ಅದು ಮನೋರಂಜನೆ ಆಗಿರ್ಬೇಕಷ್ಟೇ. ಅದ ಪೂರ್ಣೆ ಆಗಿ ಹೋಗ್ಬಿಡ್ತು ಅಂದ್ರೆ ಭಾಳ ಕಷ್ಟ ಆಕೈತಿ. ಜೀವನ ಅಂತಂದ್ರೆ ಧಾರಾವಾಹಿ ನೋಡಿ ಬದುಕುವಂಥದ್ದಲ್ಲ. ನಮ್ಮ ಜೀವನದಾಗ ಏನು ನಡೆಯಕತ್ತದ, ನಾವು ಹೆಂಗೆ ಬದುಕಬೇಕನ್ನುವಂಥದ್ದನ್ನು ತಿಳ್ಕೊಬೇಕಾಗ್ತದೆ. ಅದಕ್ಕೆ ಭಕ್ತಿ ಭಂಡಾರಿಯಾಗಿರ್ತಕ್ಕಂಥ ಬಸವಣ್ಣನವರು ಒಂದು ಸುಂದರವಾಗಿರುವಂಥ ವಚನ ಬರೀತಾರೆ. ವ್ಯಾಧನೊಂದು ಮಲವ ಹೊಡೆ ಹಿಡಿದು ತಂದಡೆ ಸಲುವ ಹಾಗಕ್ಕೆ ಬೆಲಿವರಯ್ಯ. ಎಷ್ಟು ಚಲೋ ಐತಿ ನೋಡ್ರಿ. ವ್ಯಾಧನೊಂದು ಮಲವ ಹೊಡೆ ಹಿಡಿದು ತಂದಡೆ ಸಲುವ ಹಾಗಕ್ಕೆ ಬೆಲಿವರಯ್ಯ. ನೆಲನಾಳುವ ರಾಜನ ಹೆಣನೆಂದರೆ ಒಂದಡಿಕೆಗೆ ಕೊಂಬರಿಲ್ಲ ನೋಡಯ್ಯ. ಮೊಲನಿಕ್ಕಿಂತ ಕರಕಷ್ಟ ನರನ ಬಾಳ್ವೆ ಸಲೆನಂಬೋ ನಮ್ಮ ಕೂಡಲ ಸಂಗಮ ದೇವನ. ಮನುಷ್ಯನ ಅಸ್ಥಿರತೆ ಎಷ್ಟೈತೆ ಅನ್ನೋದ್ರ ಬಗ್ಗೆ ಅವ್ರು ಹೇಳ್ತಾರೆ. ಅಸ್ಥಿರಂ ಜೀವಿತಂ ಲೋಕೆ. ಭಾಳ ಅಸ್ಥಿರ ಅದ ಇದು. ಏನ್ರಿ ಇವತ್ತು ಭಾಳ ಚಂದ ಮಾತಾಡಿರ್ತಾರ, ಹಿಂಗೆ ಮುಕ್ಕೊಂಡಾಗ ಅಲ್ಲೇ ಹೋಗಿಬಿಟ್ಟಿರ್ತದ ಪ್ರಾಣ. ಭಾಳ ಅಸ್ಥಿರವಾಗಿರ್ತಕ್ಕಂತಹ ಜೀವನದೊಳಗೆ ಬದುಕಾಕತ್ತೀವಿ ನಾವು. ಯಾರ ಕಂಡೀಷನ್ ಮೇಲೆ ಯಾವುದು ಗ್ಯಾರಂಟಿ ಇಲ್ಲ. ಇಲ್ಲಕ್ಕೆ ಯಾವ್ದಾರು ಗ್ಯಾರಂಟಿ ಐತನ್? ಒಂದು ವಸ್ತು ತೊಗೊಂಡು ಬಂದ್ರೆ ಗ್ಯಾರಂಟಿ ಕೊಡ್ತಾರೆ, ಒಂದು ಇಸ್ತ್ರಿ ಪೆಟ್ಟಿಗೆ ತೊಗೊಂಡ್ಬಂದ್ರೆ ಗ್ಯಾರಂಟಿ ಕೊಡ್ತಾರೆ, ಮತ್ತೊಂದು ಯಾವ್ದಾದ್ರು ವಸ್ತು ತೊಗೊಂಡು ಬಂದರೆ ಎಲ್ಲದಕ್ಕೆ ಗ್ಯಾರಂಟಿನೇ ಐತಿ, ವ್ಯಾರಂಟಿನೇ ಐತಿ. ಎಷ್ಟು ಚಲೋ ಶರೀರ ತೊಗೊಂಡು ಬಂದೀವಲ್ಲ, ಇದಕ್ಕೇನು ಗ್ಯಾರಂಟಿ ಐತಿ? ಯಾರಿಗಾರ ಗೊತ್ತೈತಿ? ಯಾವ್ದಾರು ಗ್ಯಾರಂಟಿ ಕೊಟ್ಟರೆ ಇದಕ್ಕೆ? ಯಾವ್ದಾರು ವ್ಯಾರಂಟಿ ಹೇಳ್ಯಾರ? ಇಲ್ಲ ಇಷ್ಟು ದಿವಸ ಏನಾಗೋದು ಹೋಗಿ ಇದಕ್ಕೆ ಅಂತ ತಿಳ್ಕೊಂಡ್ಯಾರ ಮಾಡ್ಯಾರ? ಇಲ್ಲ, ವ್ಯಾರಂಟಿನೂ ಇಲ್ಲ, ಗ್ಯಾರಂಟಿನೂ ಇಲ್ಲ. ಆದ್ರೆ ಬದುಕಿನಾಗ ಮಾತ್ರ ನಾವು ಎಷ್ಟು ಉತ್ಸಾಹಿಗಳಾಗಿ ಬದುಕ್ತೀವಿ ಅಂದ್ರೆ, ರಾತ್ರಿ ಮಕ್ಕೊಳ್ಬೇಕಾದ್ರೆ ಮುಂಜಾನೆ ಹೇಳ್ತೀವಿ ಅನ್ನುವಂಥದ್ದು ನಮ್ಗೆ ಗೊತ್ತಾರಂಗಿಲ್ಲ. ಆದರೂ ರಾತ್ರಿ ಮಕ್ಕೋಬೇಕಾದ್ರೆ ಹಾಲಿಗೆ ಹೆಪ್ಪ ಹಾಕಿ ಮಕ್ಕೋತೀವಿ ನಾವು ಮುಂಜಾನೆ ಹೇಳ್ತೀವಿ ಅಂತೇಳಿ. ಇದು ನಮ್ಮ ಆತ್ಮವಿಶ್ವಾಸ. ಮುಂಜಾನೆ ಹೇಳ್ತೀವಿ ಎಲ್ಲೋ ಬಿಡ್ತೀವಲ್ಲ ಗೊತ್ತಿಲ್ಲ, ಆದ್ರೆ ಮುಂಜಾನೆ ಮಾತ್ರ ರಾತ್ರಿ ಮಕ್ಕೋಬೇಕಾದ್ರೆ ಹೆಪ್ಪ ಹಾಕಿ ಮಕ್ಕೊಂತಾರೆ. ಅಂದ್ರೆ ಮುಂಜಾನೆ ಹೇಳ್ತೀನಿ ನನ್ನ ಕಾನ್ಫಿಡೆನ್ಸ್. ಎಷ್ಟೋ ಮಂದಿ ಹೆಪ್ಪ ಹಾಕಿದವ್ರು ಎದ್ದೇ ಇಲ್ಲ, ಹೋಗೇ ಬಿಟ್ರ ಹಂಗೆ. ಕಾರಣ ಏನು? ವ್ಯಾಧನೊಂದು ಮಲವ ಹೊಡೆ ಹಿಡಿದು ತಂದಡೆ. ಒಬ್ಬ ಬೇಟೆಗಾರ ಬೇಟೆಯನ್ನಾಡಿ, ಈಗ ಯಾವ ಪ್ರಾಣಿ ಪಕ್ಷಿಗಳನ್ನು ಬೇಟೆ ಆಡುವಂಗಿಲ್ಲ, ಕಾನೂನಿನೊಳಗೆ ಅಂತ ಅವಕಾಶಗಳಿಲ್ಲ. ಮಠದೊಳಗೆ ಹುಲಿ ಚರ್ಮ ಹಾಕ್ಕೊಳ್ಳೋದು, ಮಠದೊಳಗೆ ಜಿಂಕಿ ಚರ್ಮ ತಂದಿಟ್ಕೊಳ್ಳೋದು, ಇಂಥವೆಲ್ಲ ಯಾವ ನಡೆಯಂಗಿಲ್ಲ ಈಗ. ಯಾಕಂತ ಪ್ರಾಣಿಗಳು ನಮಗೆ ಎಷ್ಟು ಬದುಕಾಕೈತಿ ಅವಕ್ಕೂ ಅಷ್ಟು ಬದುಕಾಕೈತಿ. ಕೆಲವು ಮಂದಿ ಸಾಕು ಪ್ರಾಣಿಗಳು ನೆವದೊಳಗೆ ಏನೇನೋ ಪ್ರಾಣಿಗಳನ್ನು ತಂದಿಟ್ಕೊಂಡ್ರೆ ಪ್ರಾಣಿ ದಯಾ ಸಂಘದವ್ರು ಕೇಸ್ ಹಾಕ್ತಾರೆ ನಮ್ಮ ಮೇಲೆ. ಹಂಗೆ ಮಾಡಲೂಬಾರ್ದು. ಯಾಕಂದ್ರೆ ಗಿಳಿ ಅನ್ನುವಂಥದ್ದು ಹಾರಾಡ್ಕೊಂತಾನೆ ಇರ್ಬೇಕದು. ಹಾರಾಡ್ಕೊಂಡಿರುವಂಥ ಗಿಳಿಯನ್ನು ತೊಗೊಂಡ್ಬಂದು ಪಂಜರದಾಗ ಇಟ್ಕೊಂಡು ನೀ ತಿನ್ನುವಂಥ ಹಣ್ಣು ತೊಗೊಂಡು ಅದೇನು ಮಾಡೋದದ? ಏನು ಮಾಡೋಕ್ಕಾಗೋದಿಲ್ಲ. ಅದು ಹಾರಾಡ್ಕೊಂತಿದ್ರನ ಅದಕ್ಕೆ ಆನಂದ. ಮತ್ತು ನಿಮ್ಮನ್ನು ಸಹಿತ ಒಂದು ಪಂಜರದಾಗ ಇಟ್ಟು ಉಣ್ಣಾಕ ತಿನ್ನಾಕ ಕೊಟ್ಟು ಒಟ್ಟ ಹೊರಗೆ ಎಲ್ಲಿ ಹೋಗ್ಬೇಡ ಅಂತ ನಿಮ್ಮನ್ನು ಬಿಟ್ರೆ ನೀವು ಇರ್ತೀರನ್ನ ಒಳಗೆ? ಇಲ್ಲ. ನಾವು ಹೆಂಗೋ ಹಂಗವು ಪ್ರಾಣಿ ಪಕ್ಷಿಗಳು. ಹಾಗಾಗಿ ಪ್ರಾಣಿಗಳಿಗೆ ಹಿಂಸೆ ಮಾಡುವಂಥ ಪ್ರಯತ್ನ ನಡೆಯಂಗಿಲ್ಲ. ಆದ್ರೆ ಅವತ್ತಿನ ಕಾಲಕ್ಕೆ ಇವತ್ತು ಅಲ್ಲಿಲ್ಲೇ ಕದ್ದು ಮುಚ್ಚಿ ಆಡ್ತಿರ್ತಾರೆ. ಆದರೆ ಅವ್ರೊಂದು ಮಾತಂತಾರೆ, ಬೇಟೆ ಆಡಿ ತಂದಿರ್ತಕ್ಕಂಥ ಮೊಲನ ತೊಗೊಂಬಂದು ಮಾರ್ಕೆಟ್ನಾಗ ಇಟ್ರೆ ಅದಕ್ಕೆ ರೊಕ್ಕ ಕೊಟ್ಟು ಹೋಯ್ತಾರಂತ ಮಂದಿ. ಎಷ್ಟು ಚಂದ ಹೇಳ್ಯಾರ ನೋಡ್ರಿ. ಬೇಟೆ ಆಡುವಂತಹ ಮೊಲವನ್ನು, ಬೇಟೆ ಆಡ್ಕೊಂಡು ತೊಗೊಂಬಂದಿರುವಂಥ ಮೊಲವನ್ನು ನೀವು ತೊಗೊಂಡು ಬಂದು ಮಾರ್ಕೆಟ್ನಾಗ ಇಟ್ರಿ ಅಂದರೆ ಅದಕ್ಕೆ ರೊಕ್ಕ ಕಟ್ತಾರ. ಸತ್ತಿರುವಂಥ ಮೊಲಕ್ಕೆ ಇಷ್ಟು ಕೊಡು, ಅಷ್ಟು ಕೊಡು, 100 ಕೊಡು, 200 ಕೊಡು, 300 ಕೊಡು ಅಂತ. ಆದರೆ ಅವ್ರು ಮುಂದುವರೆದು ಮಾತು ಹೇಳೋದು ಅದು ಭಾಳ ಎಲ್ಲರೂ ತಲೆಯಾಗಿ ಇಟ್ಕೊಳ್ಬೇಕು. ವ್ಯಾಧನೊಂದು ಮಲವ ಹೊಡೆ ಹಿಡಿದು ತಂದಡೆ ಸಲುವ ಹಾಗಕ್ಕೆ ಬೆಲಿವರಯ್ಯ. ನೆಲನಾಳುವ ದೊರೆಯ ಹೆಣನೆಂದಡೆ. ಯಾವ ನಮ್ಮ ರಾಜ ಅಂತ ತಿಳ್ಕೊಂಡಿವಲ್ಲ, ಯಾರು ನಮ್ಗಿಂತ ದೊಡ್ಡವ್ರು ಅಂತ ತಿಳ್ಕೊಂಡಿವಲ್ಲ, ಹಲವಾರು ವರ್ಷಗಳ ಕಾಲ ನಮ್ಮನ್ನು ಆಳ್ವೇನಲ್ಲ, ಆಳಿರ್ತಕ್ಕಂತಹ ವ್ಯಕ್ತಿ ಹೆಣ ಏನಾದರೂ ಸತ್ತ ಅಂದ್ರೆ ಈ ಮೊಲ ತಂದು ಮಾರ್ಕೆಟ್ನಾಗ ಇಟ್ಟಂಗೆ ಮತ್ತು ಸತ್ತವನ್ನ ತೊಗೊಂಡು ಮಾರ್ಕೆಟ್ನಾಗ ಇಟ್ಟರೆ ಯಾವನಾರು ಖರೀದಿ ಮಾಡೋದನ್ನು ಭೂಮಿ ಮೇಲೆ? ನಿಮ್ಮನ್ನ ಕೇಳಕತ್ತೀನಿ ನಾನು. ನೀವು ಏನು ಕುಂತ್ರಿ ಹಿಂಗೆ ಕುಂತ್ರಿ ಯಾರು ಮುಂದೆ ಹೇಳೋಣ್ರಿ? ನಾನು ನೋಡಿದ್ರಿ ಎಲ್ಲೆಲ್ಲಿಂದ ಬಂದು ಇಲ್ಲಿ ಪುರಾಣ ಹೇಳಕತ್ತೀನಿ. ಸ್ವಲ್ಪ ಅಟ್ಲೀಸ್ಟ್ ನಕ್ಕರ ನಗರಿ ಹೋಗ್ಲಿ. ಹಾಂ, ನಾನು ಇವತ್ತು ಅಜ್ಜರಿಗೆ ಅಂದೆ, ಇವತ್ತು ನನಗೆ ಬರೋಕೆ ಆಗೋದಿಲ್ಲರಪ್ಪ, ಯಾರನ್ನ ಇದು ಮಾಡ್ಕೊಡ್ರಿ ಅಂದ್ರಲ್ಲಿ ಅವ್ರ ಪಾಪ ದನಿ ಸಣ್ಣ ಮಾಡಿದ್ರು. ನಾ ಮತ್ತೆ ನಾಳೆ ಮೈಸೂರಿಗೆ ಹೋಗ್ಬೇಕು. ಇವತ್ತು ಮುಂಜಾನೆ ಬಂದಾಗ್ಲಿಂದ ಬರೀ ಓಡಾಡೋದಾಗೈತಿ. 7:15ಕ್ಕೆ ಬಂದಿನ ಇಲ್ಲಿ ಬಂದು ಸ್ನಾನ ಮಾಡಿದ ಸೀದಿಲ್ಲೇ ಬಂದೀನಿ. ಪಾಪ ಅವ್ರು ಮಹೇಶ್ವರ ದೇವರು ಭಾಳ ಅವ್ರ ಸಾತ್ವಿಕ ಅಜ್ಜಾರ ಅವ್ರು. ಪಾಪ ನಾ ಫೋನ್ ಹಚ್ಚಿದೆ, ಅವ್ರು ಮಧ್ಯಾಹ್ನ 3:15 ಆಗಿತ್ತು. ನಂದು ಈ ಕಾರ್ಯಕ್ರಮ ಮುಗಿದೈತಿ ಹುಬ್ಳ್ಯಾಗ. ಇವತ್ತೊಂದು ದಿವಸ ಅಲ್ಲೇ ಯಾರನ್ನ ಇದ್ದವ್ರು ಹಚ್ಚಿಸ್ರಿ ಏನ್ ನಾನು. ಅವ್ರ ಪಾಪ ಏನಲ್ಲ, ಹೂನೂ ಅನ್ನಿಲ್ಲ ಹಾನ ಅನ್ನಿಲ್ಲ. ಸಣ್ಣ ಮಾಡಿ ಫೋನ್ ಇಟ್ಟರು, ಏನು ತಿಳ್ಕೊಂಡ್ರಿ ಏನಂತ ಮತ್ತೆ ಅದನ್ನು ಕ್ಯಾನ್ಸಲ್ ಮಾಡ್ಕೊಂಡು ಈ ಕಡೆ ಬಂದೆ. ಮತ್ತೆ ಇವತ್ತೊಂದು ದಿವಸ ಏನಾರು ಮಾಡ್ಬೇಕಂತ ಅಷ್ಟು ಜೋರದಿಂದ ಓಡಿ ಬಂದು ಚಂದಾಗ ಹೇಳ್ಬೇಕಂತಂದ್ರೆ, ನೀವು ಹಾಸ್ಪಿಟಲ್ನಾಗ ಪೇಷಂಟ್ ಮಾತಾಡ್ಸೋ ಮುಂದೆ ಕುಂತ್ರಿ ಯಾರು ಮುಂದೆ ಹೇಳಿ? ನಾನು ನಕ್ಕೊಂತ ಕಂದಿರ್ಬೇಕು. ಏನಾರು ಹೇಳಿದಾಗ ಒಂದು ಸ್ವಲ್ಪ ಪಟ್ನ ಹೇಳ್ಬೇಕು. ಇಷ್ಟು ದಿವಸ ಆತು, 8 ದಿವಸ ಆತು ನೀವು ಪ್ರವಚನ ಕೇಳಾಕತ್ತು. ನಾ ಕೇಳಾಕತ್ತಿದ್ದೇನು ನಿಮ್ಗೆ? ಮೊಲ ತಂದು ಮಾರ್ಕೆಟ್ನಾಗ ಮಾರಕ್ಕೆ ಇಟ್ಟಂಗೆ ಊರಾಗ ಆಳಿದಂಥ ಸೌಕಾರನ ಹೆಣ ತೊಗೊಂಬಂದು ಮಾರ್ಕೆಟ್ನಾಗ ಇಟ್ಟು ಒಯ್ತೀರಿ ನಾಯವ್ವ? ಇಟ್ಟು ಹೇಳ್ಬೇಕಲ್ಲ. ಅದಕ್ಕೆ ಇಟ್ಟು ಹೇಳಕ್ಕೆ 8 ದಿವಸ ತೊಗೊಂಡ್ರಿ ನೋಡು. ಏನು ಮಾಡ್ಬೇಕ್ರಿ?
ಯಾರು ಅದನ್ನು ಮಾಡ್ಕಂಗಿಲ್ಲ. ತಲೆಗಿಟ್ಕೊಳ್ರಿ ನೀವು. ಅವ ಬೇಕಾದಂಥ ದೊಡ್ಡ ವ್ಯಕ್ತಿ ಇದ್ರೂ ಸಹಿತ ಅವನಿಗೇನು ಬೆಲೆ ಇಲ್ಲ. ಎಲ್ಲಿ ಮಠ ಉಸಿರು ಇರುತ್ತದೆ ಅಲ್ಲಿ ಮಠ ಅಷ್ಟ ಬೆಲೆ ಇದಕ್ಕೆ ದೇಹಕ್ಕೆ. ಯಾವ ಜೀವೋ ನೀ ವಸತಿ ದೇಹೆ ತಾವತ್ ಕುಶಲಂ ಪೃಚ್ಛತಿ ಗೇಹೆ ಗತವತಿ ವಾಯವು ದೇಹಾಪಾಯೆ ಭಾರ್ಯಾ ಬಿಬ್ಬತಿ ತಸ್ಮಿನ್ ಕಾಯೆ ಭಜ ಗೋವಿಂದಂ ಭಜ ಗೋವಿಂದಂ ಭಜ ಗೋವಿಂದಂ ಮೂಢಮತೆ. ಯಾವ ಜೀವೋ ಎಲ್ಲಿ ಮಠ ಜೀವ ಇರ್ತದಲ್ಲ ಅಲ್ಲಿ ಮಠ ನನ್ನವರು ತನ್ನವರು. ಎಲ್ಲಿ ಒಟ್ಟಿಗೆ ಜೀವ ಇರ್ತದ ಅಲ್ಲಿ ಮಠ ನನ್ನವರು ಬರ್ತಾರ, ತನ್ನವರು ಬರ್ತಾರ, ಹೊರಗಿನವ್ರು ಬರ್ತಾರ, ಒಳಗಿನವ್ರು ಬರ್ತಾರ. ಜೀವ ಹೋದ್ಮೇಲೆ ಏನು ಹಿಡ್ಕೊಂಬರ್ತಾರ? ಮಾಲಿ ಹಿಡ್ಕೊಂಬರ್ತಾರ ಅಷ್ಟ. ಜೀವ ಹೋಯ್ತು ಅಂತಂದ್ರೆ ಇದಕ್ಕೇನು ಬೆಲೆನೇ ಇಲ್ಲ. ಅದನ್ನ ಅಪ್ಪ ಬಸವಣ್ಣನವ್ರು ಹೇಳ್ತಾರ ನೋಡ್ರಿ. ಒಂದು ಮೊಲ ಸತ್ತು ಬಿದ್ದೈತಂದ್ರೆ ಅದಕ್ಕೆ ರೊಕ್ಕ ಕೊಟ್ಟು ತಗೊಂಡ್ಬರ್ತಾರ. ಒಬ್ಬ ರಾಜನ ಹೆಣ ಬಿದ್ದೈತಂದ್ರೆ ಒಂದು ಅಡಿಕೆನೂ ಸಹಿತ ಕೊಟ್ಟು ತೊಗೊಳಂಗಿಲ್ಲ. ರೊಕ್ಕ ಬ್ಯಾಡ ಹೋ ಮರಯ್ಯ, ಒಂದು ಅಡಿಕೆ ಹೊಳಗೆ ಕೊಟ್ಟು ತೊಗೊಂಡು ಹೋಗಿದನಂತಂದ್ರೆ ಯಾರು ಇದನ್ನ ಮುಟ್ಟಂಗಿಲ್ಲ. ಹೋಗೋ ಮರೆ ಅದನ್ನ ತೊಗೊಂಡು ಏನು ಮಾಡ್ಬೇಕು? ಇದ್ದಾಗನ ನಾವು ಮುಟ್ಟಿಲ್ಲ, ಸತ್ತ ಮೇಲೆ ಯಾರು ಇಟ್ಕೊಂತಾರೇನು? ಅವನ ಮನ್ಯಾಗನ ಇಟ್ಕೊಳಂಗಿಲ್ಲ. ಒಂದು ದಿವ್ಸ ಬಿಟ್ಟು 2ನೇ ದಿವಸ ಆತಂದ್ರೆ ಸ್ಮೆಲ್ ಬರಕ್ಕೆ ಚಲೋ ಆಕತಿ, ಎತ್ತರ ಮ್ಯಾಗ ಬಡ ಬಡ ಅಂತ ಹೇಳ್ತಾರ. ಅದಕ್ಕೊಂದು ಟೈಮ್ ಫಿಕ್ಸ್ ಮಾಡ್ತಾರ. ಟೈಮ್ ಫಿಕ್ಸ್ ಮಾಡಿದ ಕೂಡ್ಲೇನ ಈ ದೇಹದ ಎಷ್ಟು ನಶ್ವರ ಐತೈತೆ ಅಂದ್ರೆ, ಒಂದು ಎಸ್ ಟಿ ಹೋಯ್ತು ಅಂತಂದ್ರೆ ಎಸ್ ಟಿ ಬಸ್ ತಗಡಿನ ಬಸ್ ಇರ್ತೈತೆ. ಅದು ಬಸ್ ಎಲ್ಲಿ ಐತೆ ಅಂದ್ರೆ ಪಾಸ್ ಆದ ಜಸ್ಟ್ ಅಂತಾರ. ಬಸ್ಸು ನಾವು ಬರೋಕ್ಕಿಂತ ಮನೆ ಬಿಟ್ಟು ಮನೆ ಬರೋಕ್ಕಿಂತ ಮುಂಚೆಕ್ಕೆ ಹೋಯ್ತು ಅಂದ್ರೆ ಈ ಜಸ್ಟ್ ಪಾಸ್ ಆತ್ ನೋಡ್ರಿ ಅಂತ ಹೇಳ್ತಾರ. ಮತ್ತೆ ಜೀವ ಹೋದ್ರೆ ಏನಂತಾರ? ಏನಂತಾರ? ಈ ಜಸ್ಟ್ ಫೇಲ್ ಆತ್ರಿ ಅಂತಾರ. ಇಷ್ಟ ಬಸ್ಸಿಗೆ ಪಾಸ್ ಆತು ಅಂತಾರ. ಈ ದೇಹಕ್ಕೆ ಏನಾದ್ರೂ ಒಳಗಿನ ಜೀವ ಹೊರಗೆ ಹೋಯ್ತು ಅಂದ್ರೆ ಇದು ಫೇಲ್ ಆತ್ರಿ ಅಂತಾರ. ಇಷ್ಟ ಜೀವನ, ಇದಕ್ಕಿಂತ ಹೆಚ್ಚೇನಿಲ್ಲ. ಇದ್ದಾಗ ಸುಮ್ಮನೆ ನೋಡ್ಬೇಕು.